Hello everybody. In this video I'm going to explain illustration 11. Sri Vivek has a big house. So name of the SSC is Vivek and he has a big house. 25% of which is used for own business. ಅಂದರೆ ಎಂಟೈರ್ ಮನೆಯಲ್ಲಿ 25% ಫ್ಲೋರ್ ಏರಿಯಾ ಏನಿದೆಯಲ್ಲ ಅದನ್ನ ಎಸ್ ಎಸ್ ಸಿ ಅದನ್ನು ತನ್ನ ಬಿಸ್ನೆಸ್ಗೋಸ್ಕರ ಯೂಸ್ ಮಾಡ್ಕೊತಾ ಇದ್ದಾನೆ. ಈಗ ಯಾವ ಪ್ರಾಪರ್ಟಿನ ಎಸ್ ಎಸ್ ಸಿ ತನ್ನ ಬಿಸ್ನೆಸ್ಸಿಗೋಸ್ಕರ ಯುಟಿಲೈಸ್ ಮಾಡಿದ್ರೆ, ತನ್ನ ಪ್ರೊಫೆಷನ್ಗೆ ಯುಟಿಲೈಸ್ ಮಾಡಿಕೊಂಡ್ರೆ ಆ ಪ್ರಾಪರ್ಟಿಯ ಕ್ಯಾಲ್ಕುಲೇಷನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಲಿ ಬರಲ್ಲ. ಸೊ ನಾವೇನು ಮಾಡಬೇಕಾಗುತ್ತೆ ಅಂದರೆ ಡೈರೆಕ್ಟಾಗಿ ವಾಟ್ ಯು ಆರ್ ಗೋಯಿಂಗ್ ಟು ರೈಟ್. ಸೊ ಅದು ಓನ್ ಬಿಸ್ನೆಸ್ ಎಷ್ಟು ಪೋರ್ಷನ್ 25% ಸ್ಟ್ರೈಟ್ ಅವೇ ಲಾಸ್ಟ್ ಕಾಲಮ್ಗೆ ನಾವೇನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಲ್ಲ. ಯಾವ ಸಂದರ್ಭದಲ್ಲಿ ಅಂದರೆ ಇಫ್ ದ ಪ್ರಾಪರ್ಟಿ is used by the SSC for his own profession or business. SSC ತನ್ನ ಪ್ರೊಫೆಷನಿಗೋಸ್ಕರ ಮನೇನ ಯುಟಿಲೈಸ್ ಮಾಡಿದ್ರೆ, ತನ್ನ ವ್ಯಾಪಾರಕ್ಕೋಸ್ಕರ ಮನೇನ ಯುಟಿಲೈಸ್ ಮಾಡಿದ್ರೆ, ವ್ಯಾಪಾರನ ತನ್ನ ಮನೆಯಲ್ಲಿ ನಡೆಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ವಿ ಆರ್ ನಾಟ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಎನಿಥಿಂಗ್ ಅಂಡರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸ್ಟ್ರೈಟ್ ಅವೇ ಇಟ್ ವಿಲ್ ಬಿ nil. Next is 25% is self occupied. So out of the entire house 25% of the floor area is self occupied. In respect of self occupied house property, annual value is nil and 50% is let out for business purpose at a monthly rent of rupees 6,000. 50% is let out for business purpose. ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಆ ಸೆಂಟೆನ್ಸ್ನ. ಯಾವುದು ಅಂತ ಹೇಳಿದ್ರೆ ದಿಸ್ ಪಾರ್ಟ್ 50% is let out for business purpose ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಈಗ 25% ಫಸ್ಟ್ 25% ಅಲ್ಲಿ ಆ ಫ್ಲೋರ್ ಏರಿಯಾದಲ್ಲಿ ಎಸ್ ಎಸ್ ಸಿ ತನ್ನ ಬಿಸ್ನೆಸ್ನ ನಡೆಸ್ತಾ ಇದ್ದಾನೆ ಆ್ಯಂಡ್ ನೆಕ್ಸ್ಟ್ 25% ಫ್ಲೋರ್ ಏರಿಯಾದಲ್ಲಿ ಎಸ್ ಎಸ್ ಸಿನೇ ವಾಸವಾಗಿದ್ದಾನೆ. ಸೊ ಅಲ್ಲಿಗೆ ಅವನ ಬಿಸ್ನೆಸ್ ಪ್ಲಸ್ ಅವನು ವಾಸವಾಗಿರೋ ಪೋರ್ಷನ್ ಎರಡು ಆ್ಯಡ್ ಮಾಡಿದಾಗ ಅದು 50% ಬರುತ್ತೆ. ಇನ್ 50% ಏನು ಉಳಿದಿದೆಯಲ್ಲ ಅದನ್ನ ಲೆಟ್ಔಟ್ ಮಾಡ್ಯಾನೆ, ಅಂದರೆ ಬಾಡಿಗೆ ಕೊಟ್ಟಿಯಾನೆ. ಯಾವುದಕ್ಕೆ ಬಾಡಿಗೆ ಕೊಟ್ಟಿರೋದಂದರೆ ಬಿಸ್ನೆಸ್ಸಿಗೆ ಬಾಡಿಗೆ ಕೊಟ್ಟಿದ್ದಾರೆ, ಅಂದರೆ ಬೇರೊಬ್ಬರಿಗೆ ಲೆಟ್ಔಟ್ ಮಾಡ್ಯಾರೆ, ಅವ್ರು ಅದರಲ್ಲಿ ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಸ್ ಎಸ್ ಸಿನೇ ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾ ಇದ್ರೆ ನಾವು ಆ್ಯನ್ಯುವಲ್ ಅಥವಾ ಅದರ ಕ್ಯಾಲ್ಕುಲೇಷನ್ ಮಾಡೋದು ನಿಲ್ ಅಂತ ತೊಗೊಬೇಕು. ಬೇರೆಯವರಿಗೆ ಬಾಡಿಗೆ ಕೊಟ್ಟಾಗ ಅವ್ರ ಬಿಸ್ನೆಸ್ ಅಥವಾ ಪ್ರೊಫೆಷನ್ ನಡೆಸ್ಕೊಳ್ತಾ ಹೋದರೆ ನೋ ಪ್ರಾಬ್ಲಮ್ ಎಟ್ ಆಲ್. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆ್ಯಂಡ್ ಇಟ್ ಈಸ್ ಲೆಟ್ ಔಟ್ ಎಟ್ ಎ monthly rent of rupees 6,000. So the rent is 6,000 rupees per month. The annual municipal value of the house is rupees 60,000 whereas standard rent is rupees 80,000. So municipal value of the house ಅಂದರೆ ಎಂಟೈರ್ ಹೌಸಿನ ಮುನ್ಸಿಪಲ್ ವ್ಯಾಲ್ಯೂ 60,000. ಬರೀ ಲೆಟ್ಔಟ್ ಮಾತ್ರ ಹೇಳ್ತಿರೋದಲ್ಲ, ಸೆಲ್ಫ್ ಆಕ್ಯುಪೈಡ್ ಮಾತ್ರ ಹೇಳ್ತಿರೋದಲ್ಲ, ದಿಸ್ ಇಸ್ ಫಾರ್ ದ ಎಂಟೈರ್ ಹೌಸ್. ವೆರಾಸ್ ಸ್ಟ್ಯಾಂಡರ್ಡ್ ರೆಂಟ್ ಇಸ್ rupees 80,000. ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟು ಅಂದರೆ 80,000 ಆಗುತ್ತೆ. ಮುನ್ಸಿಪಲ್ ಟ್ಯಾಕ್ಸಸ್ ಆರ್ ಲೇವಿಡ್ ಎಟ್ 10%. ನೋಡಿ ಮುನ್ಸಿಪಲ್ ಟ್ಯಾಕ್ಸಸ್ ಎಷ್ಟಂದರೆ ಇಟ್ ಇಸ್ ಚಾರ್ಜ್ಡ್ ಎಟ್ 10% ಅಂತ ಹೇಳ್ತಾ ಇದ್ದಾರೆ. ಯಾವುದ್ರ ಮೇಲೆ 10% ಅಂತ ಹೇಳಿಲ್ಲ. ಸೊ ಇನ್ ದ ಪ್ರೀವಿಯಸ್ ಪ್ರಾಬ್ಲಮ್ಸ್ ದೇ ಯೂಸ್ ಟು ಗಿವ್ ಲಮ್ಸಮ್ ಅಮೌಂಟ್, ಒಂದು ಲಮ್ಸಮ್ ಅಮೌಂಟ್ ಕೊಡ್ತಾ ಇದ್ರು. ಸೊ ಅದನ್ನೇ ನಾವು ಮುನ್ಸಿಪಲ್ ಟ್ಯಾಕ್ಸಸ್ ಅಂತ ಟ್ರೀಟ್ ಮಾಡ್ತಾ ಇದ್ವಿ. ಬಟ್ ಹಿಯರ್ ಪರ್ಸೆಂಟೇಜ್ ಇಸ್ ಗಿವನ್ ಆನ್ ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಮುನ್ಸಿಪಲ್ ಟ್ಯಾಕ್ಸ್. ಈ 10% ನಾವು ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿಲ್ಲ. ಸೊ ನಾವೇನು ಮಾಡಬೇಕಾಗುತ್ತೆ, ಮುನ್ಸಿಪಲ್ ಟ್ಯಾಕ್ಸ್ ಎಲ್ಲಾದರೂ ಪರ್ಸೆಂಟೇಜಲ್ಲಿ ಕೊಟ್ಟಾಗ that percentage is to be charged on municipal value. ಮುನ್ಸಿಪಲ್ ವ್ಯಾಲ್ಯೂ ಮೇಲೆ ಆ ಪರ್ಸೆಂಟೇಜ್ ಚಾರ್ಜ್ ಮಾಡಬೇಕು. ಸೊ ಮುನ್ಸಿಪಲ್ ಟ್ಯಾಕ್ಸಸ್ 10% ಅಂತ ಹೇಳ್ತೀರಲ್ಲ, ಈ 10% ಯಾವುದ್ರ ಮೇಲೆ ಚಾರ್ಜ್ ಮಾಡಬೇಕಾಗುತ್ತೆ ಅಂದರೆ ಆನ್ ಮುನ್ಸಿಪಲ್ ವ್ಯಾಲ್ಯೂ. ಹೌ ಮಚ್ ಇಸ್ ದ ಆ್ಯನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಆಫ್ ದ ಹೌಸ್? ಇಟ್ ಈಸ್ 60,000. ಸೊ 60,000 ಇಂಟು 10% is equal to 6,000 rupees ಬರುತ್ತೆ. ಸೊ 6,000 ದಿಸ್ ಇಸ್ ಫಾರ್ ದ ಎಂಟೈರ್ ಹೌಸ್. ಫುಲ್ ಮನೆಗೆ ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟಂದರೆ 6,000. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, ಆ್ಯಂಡ್ ವಿವೇಕ್ ಬೇರ್ಸ್ 50% ಆಫ್ ದ ಸೇಮ್. ಈ ಮುನ್ಸಿಪಲ್ ಟ್ಯಾಕ್ಸ್ ಏನಿದೆ ಅಲ್ಲ, 10% ಮುನ್ಸಿಪಲ್ ಟ್ಯಾಕ್ಸಲ್ಲಿ ವಿವೇಕ್ ಬೇರ್ಸ್ 50% ಆಫ್ ದ ಸೇಮ್. ಟೋಟಲ್ ಮುನ್ಸಿಪಲ್ ಟ್ಯಾಕ್ಸಲ್ಲಿ ವಿವೇಕ್ ಅಂದರೆ ಓನರ್ ಎಷ್ಟು ಬೇರ್ ಮಾಡ್ತಾನೆ ಅಂದರೆ 50% ಬೇರ್ ಮಾಡ್ತಾನೆ. ಅಲ್ಲಿ 6,000 ಇಂಟು 50%, ಓನರ್ ಎಷ್ಟು ಮುನ್ಸಿಪಲ್ ಟ್ಯಾಕ್ಸ್ ಪೇ ಮಾಡ್ತಾನೆ ಅಂದರೆ 3,000. ರಿಮೈನಿಂಗ್ 50% ಯಾರು ಬೇರ್ ಮಾಡ್ತಾರೆ ಅಥವಾ ಯಾರು ಪೇ ಮಾಡ್ತಾರೆ? ಇಟ್ ವಿಲ್ ಬಿ ಪೇಯ್ಡ್ ಬೈ ದ ಟೆನೆಂಟ್. ಸೊ ರಿಮೆಂಬರ್, ಕರೆಕ್ಟಾಗಿ ಈ ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ. ಮುನ್ಸಿಪಲ್ ಟ್ಯಾಕ್ಸಸ್ ಆರ್ ಲೇವಿಡ್ ಎಟ್ 10%. 10% ಅಂತ ಹೇಳ್ತಾ ಇದ್ದಾರೆ. 10% ಆನ್ ಮುನ್ಸಿಪಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್. ಸೊ ಮುನ್ಸಿಪಲ್ ವ್ಯಾಲ್ಯೂ 60,000 ಇಂಟು 10%. ಸೊ ದ ಮುನ್ಸಿಪಲ್ taxes comes to 6,000 for the entire house. ಅದು ಫುಲ್
ಮನೆಗೆ ಆಯಿತು. ಈಗ ಅಲ್ಲಿ ಲೆಟ್ಔಟ್ ಪೋರ್ಷನ್, ಸೆಲ್ಫ್ ಆಕ್ಯುಪೈಡ್ ಪೋರ್ಷನ್, ಇವ್ರು ಆಲ್ ದೋಸ್ ಫಾರ್ ಟೈಮ್ ಬೀಯಿಂಗ್ ಯು ಜಸ್ಟ್ ಇಗ್ನೋರ್ ಇಟ್, ಅದನ್ನೆಲ್ಲ ಇಗ್ನೋರ್ ಮಾಡಿ. ಅದಾದಮೇಲೆ ಆ್ಯಂಡ್ ವಿವೇಕ್ ಬೇರ್ಸ್ 50% ಆಫ್ ದ ಸೇಮ್. ಟೋಟಲ್ ಮುನ್ಸಿಪಲ್ ಟ್ಯಾಕ್ಸ್ 6,000. 6,000ನ ಫುಲ್ ಓನರೇ ಬೇರ್ ಮಾಡ್ತಾ ಇಲ್ಲ. ಓನರ್ ಎಷ್ಟು ಬೇರ್ ಮಾಡ್ತಾರೆ ಅಂದರೆ 50% ಮಾತ್ರ. ಸೊ ಅಲ್ಲಿಗೆ 3,000 ಬರುತ್ತೆ. ಸೊ 3,000 ಇಸ್ ದ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಓನರ್. ರಿಮೈನಿಂಗ್ 50% ಯಾರು ಬೇರ್ ಮಾಡ್ತಾರೆ? 50% ಇಸ್ ಬೋನ್ ಬೈ ವಿವೇಕ್. ಮುನ್ಸಿಪಲ್ ಟ್ಯಾಕ್ಸಲ್ಲಿ 50% ಓನರ್ ಬೇರ್ ಮಾಡಿದ್ರೆ ಇನ್ 50% ಟೆನೆಂಟ್ ಬೇರ್ ಮಾಡ್ತಾನೆ. ಟೆನೆಂಟ್ ಬೇರ್ ಮಾಡಿದ್ದ ಇಗ್ನೋರ್ ಮಾಡಿ, ಬಿಕಾಸ್ ವಿ ಕ್ಯಾನಾಟ್ ಡಿಡಕ್ಟ್ ಇಟ್. Compute the taxable income from house property if he paid an interest of rupees 2 lakh during the year on the loan borrowed for repairs of the house. So we have to calculate income from house property, and there they have given the interest of rupees 2 lakh. 2 lakh is the interest. For what purpose the loan is borrowed? Loan is borrowed for repairs of the house. Entire house ಗೆ ರಿಪೇರಿಗೆ ಅಂತ ಹೇಳ್ಬಿಟ್ಟು ಲೋನ್ ತಗೊಂಡಿದ್ದಾರೆ. On that loan, interest on loan ಎಷ್ಟು ಅಂತ ಹೇಳಿದ್ರೆ 2 lakh. Loan is borrowed for repairs of the entire house. So let me explain how the house is let out by using a pie chart. This is just for your understanding. ನಿಮ್ಮ ಸೊಲ್ಯೂಷನ್ ಅಲ್ಲಿ ಎಲ್ಲೂ ಈ ಪೈ ಚಾರ್ಟ್ ಬರಲ್ಲ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ ಮಾತ್ರ ನಾನು ಹಾಕಿರುವಂಥದ್ದು. ಸೊ ಎಂಟೈರ್ ಹೌಸಸ್ 100% ಅಂತ ಟ್ರೀಟ್ ಮಾಡಿ ಸ್ಟೂಡೆಂಟ್ಸ್. 25% of the house is used for his own business. 25% ಆಫ್ ದ ಫ್ಲೋರ್ ಏರಿಯಾನ SSC ತನ್ನ ಬಿಸ್ನೆಸ್ ನಿರ್ವಹಿಸೋಕ್ಕೆ ಯೂಸ್ ಮಾಡ್ಕೊತಾ ಇದ್ದಾನೆ. ಸೊ ಹಾಗಾಗಿ ಅದು ನಿಲ್ಲಾಯಿತು. ಸೆಲ್ಫ್ ಆಕ್ಯುಪೈಡ್ ಎಷ್ಟಂದರೆ 25%, ಆ್ಯಂಡ್ ಲೆಟ್ಔಟ್ ಪೋರ್ಷನ್ ಎಷ್ಟಂದರೆ 50% ಇಸ್ ಲೆಟ್ಔಟ್. ಸೊ ಇನ್ ದಿಸ್ ವೇ ದ ಎಂಟೈರ್ ಹೌಸ್ ಇಸ್ ಡಿವೈಡೆಡ್, ಆರ್ ದ ಫ್ಲೋರ್ ಏರಿಯಾ ಇಸ್ ಡಿವೈಡೆಡ್. ಸೊ ವಿ ಶಲ್ ಗೋ ವಿತ್ ದ ಕ್ಯಾಲ್ಕುಲೇಷನ್ ಪಾರ್ಟ್. Computation of income from house property, previous year is 1920, assessment year is 2021. So first you consider the self-occupied house property. How much is the portion of self-occupied house property? It is 25%. Out of the entire house, 25% is self-occupied. So what you are going to write? Annual value is nil, less deductions under section 24. So which deduction you are deducting? Standard deduction barala. Self-occupied house property case ಅಲ್ಲಿ interest on loan ಮಾತ್ರ ಬರುವಂಥದ್ದು. ಸೊ ಪಾಯಿಂಟ್ ಬಿ ಅಂತ ತಗೊಬೇಕಾಗುತ್ತೆ, ಬಿಕಾಸ್ ಅದು ಸೆಕ್ಷನ್ ಅಲ್ಲಿ ಬರುವಂಥದ್ದು ಅಂಡರ್ ಸೆಕ್ಷನ್ 24 ಸಬ್ ಸೆಕ್ಷನ್ ಬಿ. ಹಾಗಾಗಿ ಬಿ ಅಂತ ತಗೊಳ್ಳಿ. ಇಂಟ್ರೆಸ್ಟ್ ಆನ್ ಲೋನ್ ಯಾವುದಕ್ಕೆ ಲೋನ್ ತಗೊಂಡಿದ್ದಂದ್ರೆ ರಿಪೇರ್ಸಿಗೆ ತಗೊಂಡಿದ್ದು. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಸೊ ಫಾರ್ ದ ಎಂಟೈರ್ ಹೌಸ್ ದ ಲೋನ್ ಇಸ್ 2 lakh. ಎಂಟೈರ್ ಹೌಸಿಗೆ ಲೋನ್ ಎಷ್ಟಂದರೆ 2 lakh rupees. ಬಟ್ ವೆದರ್ ದ ಎಂಟೈರ್ ಹೌಸ್ ಇಸ್ ಸೆಲ್ಫ್ ಆಕ್ಯುಪೈಡ್, ಫುಲ್ ಹೌಸ್ನ ಸೆಲ್ಫ್ ಆಕ್ಯುಪೈ ಮಾಡ್ಕೊಂಡಿಯಾರ? ಇಲ್ಲ, ಸೆಲ್ಫ್ ಆಕ್ಯುಪೈ ಮಾಡಿದ್ದೆಷ್ಟು? 25% ಮಾತ್ರ. ಹಾಗಾಗಿ ಟೋಟಲ್ ಇಂಟ್ರೆಸ್ಟ್ ಏನಿದೆಯಲ್ಲ ಇದು ಫುಲ್ ಮನೆಗೆ. ಸೊ ಆ ಇಂಟ್ರೆಸ್ಟ್ನ ಸೆಲ್ಫ್ ಆಕ್ಯುಪೈಡ್ ಪೋರ್ಷನಿಗೆ ಎಷ್ಟಾಗುತ್ತೆ ಅಂತ ನೋಡಬೇಕು. ಇಂಟು 25% ಮಾಡಿ. ಸೊ ದ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ರಿಪೇರ್ಸ್ ಕಮ್ಸ್ ಟು 50,000. 50,000ಗೆ ಬರುತ್ತೆ. ಬಟ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ರಿಪೇರ್ಸ್ ಅಥವಾ ರಿನೋವೇಷನ್ಗೆ ಲೋನ್ ತೊಗೊಂಡಿದ್ದೆ ಆದರೆ ಮ್ಯಾಕ್ಸಿಮಮ್ ಎಷ್ಟು ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಬೋದು ಅಂದರೆ 30,000 ಮಾತ್ರ. ಹಾಗಾಗಿ ಹೌ ಮಚ್ ಇಸ್ ಡಿಡಕ್ಟಿಬಲ್? 30,000. ಇದೇ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನಿಗಾದರೆ 2 lakh ಆಫ್ಟರ್ 1/4/1999 ಆದರೆ. ರಿಪೇರ್ಸ್ ಆರ್ ರಿನೋವೇಷನ್ಗೆ ಡೇಟ್ ಏನು ಬೇಡ, ನ್ಯಾಪ್ ಕಟ್ಕೊಳೋದು ಬೇಡ. ರಿಪೇರ್ಸ್ ಆರ್ ರಿನೋವೇಷನ್ಗೆ ಲೋನ್ ತೊಗೊಂಡಿದ್ದೆ ಆದರೆ ಇಂಟ್ರೆಸ್ಟ್ ಮ್ಯಾಕ್ಸಿಮಮ್ ಆಗಿ ಎಷ್ಟು ಡಿಡಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ 30,000 ತನಕ ಡಿಡಕ್ಟ್ ಮಾಡ್ಬೋದು. ಸೊ ವಿ ಹ್ಯಾವ್ ಡಿಡಕ್ಟೆಡ್, ದೋ ದ ಇಂಟ್ರೆಸ್ಟ್ ಇಸ್ 50,000, ಮ್ಯಾಕ್ಸಿಮಮ್ ಡಿಡಕ್ಟಿಬಲ್ ಅಮೌಂಟ್ ಇಸ್ 30,000. ಸೊ ನಿಲ್ ಮೈನಸ್ 30,000 ಮೈನಸ್ 30,000 ಬರುತ್ತೆ. ಹಾಗೆ I hope you are able to understand this calculation. Next is, let me move to the next part. Own business 25% portion. SSC ತನ್ನ ಬಿಸ್ನೆಸ್ನ ತನ್ನ ಮನೆಯಲ್ಲೇ ನಿರ್ವಹಿಸ್ತಾ ಇದ್ದಾನೆ ಅಥವಾ ಕ್ಯಾರಿ ಔಟ್ ಮಾಡ್ತಾ ಇದ್ದಾನೆ. ಇಫ್ ದ SSC is running his business in his own house ಅಥವಾ ಪ್ರೊಫೆಷನ್ನ ತನ್ನ ಮನೆಯಲ್ಲೇ ನಡೆಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದ್ರದ್ದು ನಾವೇನು ಕ್ಯಾಲ್ಕುಲೇಟ್ ಮಾಡೋಕ್ಕೋಲ್ಲ. ಸ್ಟ್ರೈಟ್ ಅವೇ ನಾವೇನು ಬರಿಬೇಕಾಗುತ್ತೆ ಅಂತ ನಿಲ್ ಅಂತ ನೀವು ಬರಿಬೇಕಾಗುತ್ತೆ. ಯು ಹ್ಯಾವ್ ಟು ರೈಟ್ ನಿಲ್. ನೋಡಿ, ನಾವೇನು ಆ್ಯನ್ಯುವಲ್ ವ್ಯಾಲ್ಯೂ ಅದು ಇದು ಅಂತ ಏನು ತೋರ್ಸೋಕೆ ಹೋಗಿಲ್ಲ, ಸ್ಟ್ರೈಟ್ ಅವೇ ನಿಲ್ ಅಂತ ತೋರಿಸಿದ್ವಿ. ಹಾಗೆ ನೆಕ್ಸ್ಟ್ ಲೆಟ್ಔಟ್ ಹೌಸ್ ಪ್ರಾಪರ್ಟಿ. ಲೆಟ್ಔಟ್ ಹೌಸ್ ಪ್ರಾಪರ್ಟಿ ಪೋರ್ಷನ್ ಇಸ್ 50% ಪೋರ್ಷನ್. ಎಷ್ಟು ಲೆಟ್ಔಟ್ ಮಾಡಿರೋದಂದರೆ 50%. ಯಾವುದಕ್ಕೆ ಲೆಟ್ಔಟ್ ಮಾಡಿರೋದಂದರೆ ಬಿಸ್ನೆಸ್ಸಿಗೆ ಲೆಟ್ಔಟ್ ಮಾಡ್ತಾ ಇರೋದು. ಅಂದರೆ ಯಾರೋ ಬಾಡಿಗೆ ತೊಗೊಂಡಿಯಾನೆ, ಅವನು ಅದನ್ನ ಬಿಸ್ನೆಸ್ನ ಆ ಬಿಲ್ಡಿಂಗಲ್ಲಿ ನಡೆಸ್ತಾ ಇದ್ದಾನೆ. ಸೊ ಕ್ಯಾಲ್ಕುಲೇಟ್ ದ ಎಕ್ಸ್ಪೆಕ್ಟೆಡ್ ರೆಂಟ್ ಹಿಯರ್. ಸೊ ಫಸ್ಟ್ ಸಿ ಹಿಯರ್,
Municipal value of the house is 60,000, whereas standard rent is 80,000. 60 or 80, whichever is less, because standard rent jothe compare ಮಾಡ್ತಿರೋದು. So 60,000 will be the expected rent. 60,000 is for the entire house. Full ಮನೆಗೆ 60,000. But with full ಮನೆನ let out ಮಾಡ್ತಾ ಇದ್ದಾರಾ? ಇಲ್ಲ. ಎಷ್ಟು let out ಮಾಡಿದ್ದು? 50% ಮಾತ್ರ let out ಮಾಡಿರೋದು. ಹಾಗೆ 60,000 to 50%. So it will be 30,000 ಬರುತ್ತೆ. ಹಾಗೆ actual rent received. So rent received ಎಷ್ಟಂದ್ರೆ 6,000. ಈ let out ಮಾಡಿರೋ ಪೋರ್ಷನ್ಗೆ ಎಷ್ಟು ಬಾಡಿಗೆ ಫಿಕ್ಸ್ ಮಾಡಿರೋ ಅಂದ್ರೆ 6,000 per month. So 6,000 into 12, 72,000. So whichever is highest is 72,000. Less municipal taxes paid. ನೋಡಿ ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಬರುತ್ತೆ. You have to be ಕೇರ್ಫುಲ್ ಹಿಯರ್. ನೀವು ಇಲ್ಲಿ ಕೇರ್ಫುಲ್ ಆಗಿರಬೇಕು. ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಎಷ್ಟು ಅಂತ ನೀವು ನೋಡೋದಾದ್ರೆ ಇಟ್ ಇಸ್ ನಾಟ್ ಗಿವನ್ ಇನ್ ಲಮ್ಸಮ್ ಅಲ್ಲಿ ಕೊಟ್ಟಿಲ್ಲ, ಪರ್ಸೆಂಟೇಜ್ ಕೊಟ್ಟಿದ್ದಾರೆ. 10% ಅಂತ ಹೇಳ್ಯಾರೆ. 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ. ಸಿ ಮುನ್ಸಿಪಲ್ ವ್ಯಾಲ್ಯೂ ಇಸ್ 60,000. ಫುಲ್ ಮನೆಯ ಮುನ್ಸಿಪಲ್ ವ್ಯಾಲ್ಯೂ 60,000 ಇಂಟು 10%. 10% ಏನಂದ್ರೆ ಮುನ್ಸಿಪಲ್ ಟ್ಯಾಕ್ಸ್. ನೆಕ್ಸ್ಟ್ ಮುನ್ಸಿಪಲ್ ಟ್ಯಾಕ್ಸ್ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದು ಲೆಟ್ಔಟ್ ಪೋರ್ಷನ್ಗೆ ಎಷ್ಟು ಅಂತ ನೋಡಿ. ಲೆಟ್ಔಟ್ ಪೋರ್ಷನ್ಗೆ ಎಷ್ಟು ಅಂತ ಹೇಳ್ಬಿಟ್ಟು, ಯಾಕೆಂದ್ರೆ 60,000 ಇಂಟು 10% ಮಾಡಿದಾಗ ನಿಮಗೆ 6,000 ಬರುತ್ತೆ. 6,000 ಫಾರ್ ದ ಎಂಟೈರ್ ಹೌಸ್, ಬಟ್ ಎಂಟೈರ್ ಹೌಸ್ ಲೆಟ್ಔಟ್ ಮಾಡಿಲ್ಲ. ಲೆಟ್ಔಟ್ ಮಾಡಿರೋದು 50%. ಹಾಗಾಗಿ 60,000 ಇಂಟು 10% ಇಂಟು 50%. ಇದ್ಯಾವ್ದು 50% ಅಂದರೆ ಲೆಟ್ಔಟ್ ಪೋರ್ಷನ್, ಎಷ್ಟು ಪೋರ್ಷನ್ನ ಬಾಡಿಗೆ ಕೊಟ್ಟಿರೋದು, ಇಂಟು ಇಲ್ಲಿ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ. ಏನಂದರೆ ಓನರ್ ಎಷ್ಟು ಬೇರ್ ಮಾಡ್ತಾರೆ ಅಂತ ಹೇಳ್ಯಾರೆ. ಎಷ್ಟು ಬೇರ್ ಮಾಡ್ತಾರೆ ಅಂದರೆ ಫುಲ್ 100% ಬೇರ್ ಮಾಡ್ತಿಲ್ಲ. ಓನರ್ ಎಷ್ಟು ಬೇರ್ ಮಾಡ್ತಾರೆ ಅಂದರೆ 50% ಇಂಟು 50%. ಸೊ ದಿಸ್ ಕಮ್ಸ್ ಟು 1,500. ಇದೆಷ್ಟು ಬರುತ್ತೆ ಅಂದರೆ 1,500 ಆಗುತ್ತೆ. ಇನ್ನು ಸಿಂಪಲ್ ಆಗಿ ನಾನು ಹೇಳೋದಾದ್ರೆ ಲೆಟ್ ಮಿ ಕ್ಯಾಲ್ಕುಲೇಟ್ ಹಿಯರ್. ನೋಡಿ 6,000 ಇಂಟು 10% ಎಷ್ಟಾಗುತ್ತೆ ಅಂದರೆ 6,000 ರೂಪೀಸ್ ಬರುತ್ತೆ. ಯಾವುದಂದ್ರೆ ಇಂಟು 10% ಮಾಡಿದ್ರೆ 6,000. ಇದು 6,000 ಫಾರ್ ದ ಎಂಟೈರ್ ಹೌಸ್. ಫುಲ್ ಹೌಸಿಗೆ ಎಷ್ಟಂದರೆ 6,000. ಬಟ್ ಫುಲ್ ಹೌಸ್ನ ಲೆಟ್ಔಟ್ ಮಾಡಿಲ್ಲ. ಲೆಟ್ಔಟ್ ಮಾಡಿರೋದು ಎಷ್ಟಂದರೆ 50% ಮಾತ್ರ. ಅಲ್ಲಿಗೆ 6,000 ಇಂಟು 50%. ಸೊ 3,000 ಬರುತ್ತೆ. 3,000 ಇಸ್ ಅ ಮುನ್ಸಿಪಲ್ ಟ್ಯಾಕ್ಸ್. ಬಟ್ ಈ ಮುನ್ಸಿಪಲ್ ಟ್ಯಾಕ್ಸಲ್ಲಿ ಓನರ್ ಎಷ್ಟು ಪೇ ಮಾಡ್ತಾ ಇದ್ದಾನೆ ಅಥವಾ ಬೇರ್ ಮಾಡ್ತಾ ಇದ್ದಾನೆ ಅಂದರೆ 50%. ಅಲ್ಲಿ ಎಷ್ಟು ಓನರ್ ಪೋರ್ಷನ್ ಎಷ್ಟಾಗುತ್ತೆ ಅಂದರೆ 1,500. ಸೇಮ್ ಥಿಂಗ್ ನಾವಿಲ್ಲಿ ಡಿಡಕ್ಟ್ ಮಾಡಿರುವಂಥದ್ದು. ಸೊ ಈ ರೀತಿ ನಾನು ತೋರಿಸಿರೋ ಕ್ಯಾಲ್ಕುಲೇಷನ್. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ calculate the you have arrived at municipal taxes. So from 72,000, if you deduct 1,500, annual value will be 70,500. Annual value ಎಷ್ಟು ಬರುತ್ತೆ ಅಂದರೆ 70,500 ಬರುತ್ತೆ. Deductions under section 24, standard deduction at 30%. 70,500 ಮೇಲೆ ಆನ್ಯುವಲ್ ವ್ಯಾಲ್ಯೂ ಮೇಲೆ 30% ಕ್ಯಾಲ್ಕುಲೇಟ್ ಮಾಡಿ 21,150 ಬರುತ್ತೆ. ಇಂಟ್ರೆಸ್ಟ್ ಆನ್ ಲೋನ್ ಇಸ್ ಬಾರೋಡ್ ಫಾರ್ ರಿಪೇರ್ಸ್ ಮೇಲೆ ಇಂಟ್ರೆಸ್ಟ್ ಎಷ್ಟಿದೆ ಅಂದರೆ 2 lakh. ಎಷ್ಟು ಇಂಟ್ರೆಸ್ಟ್ ಅಮೌಂಟ್ ಅಂದರೆ 2 lakh. ಬಟ್ 2 lakh ಇಸ್ ಫಾರ್ ದ ಎಂಟೈರ್ ಹೌಸ್. ಫುಲ್ ಹೌಸಿಗೆ 2 lakh. ಲೆಟ್ಔಟ್ ಮಾಡಿರೋ ಪೋರ್ಷನ್ ಎಷ್ಟು ಅಂದರೆ 50%. ಸೊ 2 lakh ಇಂಟು 50%. ನೋಡಿ ಲೆಟ್ಔಟ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ interest on loan ಗೆ there is no restriction. The loan may be borrowed for purchase, construction, repairs, renovation, reconstruction of the let out house property. ಬಾಡಿಗೆ ಮನೆ ಕಟ್ಟಲಿಕ್ಕೆ, ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ, ಪರ್ಚೇಸ್ ಮಾಡಲಿಕ್ಕೆ, ರಿಪೇರ್ಸ್, ರಿನೋವೇಷನ್ಗೆ ಲೋನ್ ತೊಗೊಂಡಿರ್ಬೋದು. ಅದು ಇಂಟ್ರೆಸ್ಟ್ ಎಷ್ಟೇ ಇರಲಿ ಡಿಡಕ್ಟ್ ಮಾಡಬೇಕು. ಸೆಲ್ಫ್ ಆಕ್ಯುಪೈಡಿಗೆ ಮಾತ್ರ ಇಂಟ್ರೆಸ್ಟ್ ಆನ್ ಲೋನ್ ರಿಸ್ಟ್ರಿಕ್ಷನ್ ಇರೋದು. ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ಆದರೆ 2 lakh, ಬಿಫೋರ್ 1499 ಆದರೆ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ಕೇಸಲ್ಲಿ 30,000. ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ, ರಿಪೇರ್ಸ್ ರಿನೋವೇಷನ್ ಕೇಸಲ್ಲಿ ಮ್ಯಾಕ್ಸಿಮಮ್ 30,000 ಡಿಡಕ್ಟಿಬಲ್. ಬಟ್ ಇದು ಲೆಟ್ಔಟ್ ಹೌಸ್ ಪ್ರಾಪರ್ಟಿ ಆಗಿರೋದ್ರಿಂದ ಫುಲ್ 1 lakh is deductible. 2 lakh into 50%, 1 lakh. ಸೊ ಫ್ರಮ್ 70,500 ಈ ಅಮೌಂಟಿಂದ ಈ ಎರಡು ಅಮೌಂಟ್ನ ಡಿಡಕ್ಟ್ ಮಾಡಿದ್ರೆ 21,150 ಮತ್ತು 1 lakh ಡಿಡಕ್ಟ್ ಮಾಡಿದ್ರೆ ನೆಗೆಟಿವ್ ಫಿಗರ್ ಬರುತ್ತೆ -50,650. ಸೊ ಹ್ಯಾವ್ ಮೆನ್ಷನ್ ವಿದಿನ್ ಬ್ರಾಕೆಟ್ಸ್. ಈಗ ಲಾಸ್ಟ್ ಕಾಲಮ್ನ ಟೋಟಲ್ ಮಾಡಿದಾಗ ಎರಡು ನೆಗೆಟಿವ್ ಫಿಗರ್ ಇದೆ. ಸೊ ಮೈನಸ್ ಪ್ಲಸ್ ಮಾಡಬೇಕು. 30,000 ಪ್ಲಸ್ 50,650. ಸೊ ಅಲ್ಲಿಗೆ ಎಷ್ಟಾಗುತ್ತೆ ಅಂದರೆ 80,650. ಆ್ಯಂಡ್ ಬೋತ್ ಆರ್ ನೆಗೆಟಿವ್, ಎರಡು ನೆಗೆಟಿವ್ ಫಿಗರ್. ಹಾಗಾಗಿ ಇವನ್ ದಿಸ್ ಬಿಕಮ್ಸ್ ನೆಗೆಟಿವ್. ಸೊ ಲಾಸ್ ಅಂತ ಅಂದರೆ ನೆಗೆಟಿವ್ ಬಂದರೆ ಏನಂತ ಹೇಳಿದ್ರೆ ಲಾಸ್ ಅಂತ ಆಗುತ್ತೆ. ಸೊ ಯು ಹ್ಯಾವ್ ಟು ರೈಟ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಒನ್ ವರ್ಕಿಂಗ್ ನೋಟ್ ಇಸ್ ದೇರ್. Interest on loan borrowed for repairs of self-occupied house property is deductible to a maximum of 30,000. ರಿಪೇರ್ಸಿಗೆ ತಗೊಂಡಿರೋ ಲೋನ್ ಏನಿದೆ ಅಲ್ಲ, ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ, ರಿಪೇರ್ಸಿಗೆ ಸಂಬಂಧಪಟ್ಟಾಗೆ ಏನು ಲೋನ್ ತಗೊಂಡಿರ್ತಾರೆ
ಆ ಲೋನ್ ಅಥವಾ ಇಂಟ್ರೆಸ್ಟ್ ಎಷ್ಟು ತನಕ ಡಿಡಕ್ಷನ್ ಆಗಿ ಸಿಗುತ್ತೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 30,000. ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಆ್ಯಂಡ್ ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಪ್ರಾಬ್ಲಮ್? ಈ ಪ್ರಾಬ್ಲಮ್ನ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಒಂದು ಮುನ್ಸಿಪಲ್ ಟ್ಯಾಕ್ಸ್ ಪರ್ಸೆಂಟೇಜಲ್ಲಿ ಕೊಟ್ಟಿರುವಂಥದ್ದು, ಹಾಗೆ ಎಂಟೈರ್ ಮುನ್ಸಿಪಲ್ ಟ್ಯಾಕ್ಸ್ನ ಓನರ್ ಬೇರ್ ಮಾಡ್ತಿಲ್ಲ. ಓನರ್ ಇಸ್ ಬೇರಿಂಗ್ ಓನ್ಲಿ 50% ಆಫ್ ದ ಮುನ್ಸಿಪಲ್ ಟ್ಯಾಕ್ಸ್. ದಟ್ಸ್ ಇಟ್.